ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ, ನೋಡಿರಿ ಈ ಗಿಡಗಳನ್ನು ನೋಡ್ತಾ ಇದ್ರೆ ಬೆಳೆಯೋದು ನೋಡಿದ್ರೆ ನಾವು ಕೂಡ ಬೆಳಿಬೇಕಂತ ಅನಿಸ್ತೈತಿ. ಈ ಹೂಗಳನ್ನು ನೋಡಿದ್ರೆ ನಾವು ಕೂಡ ಅರಳಬೇಕು ಅನಿಸ್ತೈತಿ. ಈ ಥರ ನಾವು ಪಾಸಿಟಿವ್ನೆಸ್ ತಗೊಳ್ತಾ ನಮ್ಮ ಡೇನ ಶುರು ಮಾಡೋಣ. ನಮ್ಮ ಡೇ ಶುರು ಆಗೋದೆ ಹೇಗಪ್ಪ ಅಂತಂದ್ರೆ, ಎದ್ದ ತಕ್ಷಣ ಹಾಳು ಮುಖ ತೊಳ್ಕೊರಿ ಅಂತ ಹೇಳ್ತಾರೆ ನಮ್ಮ ಕಡೆ ಮೊದಲು. ಅದಕ್ಕೆ ಮೊದಲು ನಾನು ಕೂಡ ಫೇಸ್ನ ತೊಳ್ಕೊಳ್ತೀನಿ. ಹಾಳು ಮುಖವನ್ನು ತೊಳ್ಕೊಳ್ತಾ ನಮ್ಮ ದಿನವನ್ನು ಒಳ್ಳೆ ರೀತಿ ಶುರು ಮಾಡೋಣ. ಎಲ್ಲರಿಗೂ ಹೇಳೋದು ಅಷ್ಟೇ, ಭಾಳ ಕೆಮಿಕಲ್ಸ್, ಭಾಳ ಪರ್ಫ್ಯೂಮ್, ಭಾಳ ಸ್ಟ್ರಾಂಗ್ ಇರೋವಂಥ ಸೋಪ್ಗಳನ್ನು ಯಾರೂ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಅದರೊಳಗಿರೋವಂಥ ಕಂಟೆಂಟ್ ಎಲ್ಲ ನೋಡ್ಕೊಂಡು, ಕೆಮಿಕಲ್ಸ್ ಏನೇನಿದಾವೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು, ಆ ನಂತರ ನೀವು ಕೂಡ ಒಂದು ಫೇಸ್ಗೆ ಯೂಸ್ ಮಾಡಬೇಕಾದ್ರೆ ಒಂದು ಬಿಟ್ಟು 2 ಸಾರಿ ಯೋಚನೆ ಮಾಡಿ ಫೇಸ್ಗೆ ಯೂಸ್ ಮಾಡಿರಿ. ಯಾಕಂದರೆ ಇವಾಗ ಎಲ್ಲರೂ ಭಾಳ ಜನ ಹೇಳ್ತಿದ್ದಾರೆ ಆ್ಯಕ್ನಿ ಪ್ರಾಬ್ಲಮ್, ಡಾರ್ಕ್ನೆಸ್, ರಿಂಕಲ್ಸ್, ಈ ಥರ ಪ್ರಾಬ್ಲಮ್ಸ್ನ ಭಾಳ ಜನ ಫೇಸ್ ಮಾಡ್ತಿದ್ದಾರೆ. ಮತ್ತು ಫೇಸನ್ನು ನೀವು ಒರೆಸ್ಕೋಬೇಕಾದ್ರೂ ಅಷ್ಟೇ ರಫ್ ಅಂತ ಇರ್ತಕ್ಕಂಥ ಕ್ಲಾತನ್ನು ತೊಗೊಂಡು ಕೂಡ ಒರೆಸ್ಕೊಳಕ್ಕೆ ಹೋಗಬೇಡ್ರಿ. ಸಾಫ್ಟ್ ಇರ್ತಕ್ಕಂಥ ಬಟ್ಟೆ ತೊಗೊಂಡು ನೀವು ಒರೆಸ್ಕೊಡ್ರಿ. ಆ ನಂತರ ನಮ್ಮ ದಿನ ಶುರು ಆಗೋದೇ ಒಂದಿಷ್ಟು 1 ಅವರ್, ನಾ ಹೇಳ್ದಂಗೆ ನಿಮಗೆ ಹಳೆ ಲಾಕ್ದೊಳಗೆ ಹೇಳ್ದಂಗೆ 1 ಅವರ್ ಗ್ಯಾಪ್ ಕೊಟ್ಟು ಆದಮೇಲೆ ನೀವು ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು ನೀವು ಕುಡಿಬೇಕಾ. ಟೀ ಕುಡಿಬೇಕಾದಾಗೂ ನಾನು ನಿಮಗೆ ಹೇಳಿದ್ದೀನಿ, ಸ್ವಲ್ಪ ಸನ್ಲೈಟ್ ನಮ್ಮ ಮೇಲೆ, ನಮ್ಮ ಫೇಸ್ ಮೇಲಾಗಿರ್ಬೋದು, ಹಂಗೆ ನಮ್ಮ ಬಾಡಿ ಮೇಲಾಗಿರ್ಬೋದು ಬೀಳ್ಬೇಕು. ಮತ್ತು ನಮ್ಮ ರಿದಮ್ ಕೂಡ ಸೆಟ್ ಆಗ್ತೈತಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಈ ಥರ ಫೇಸ್ ಮೇಲೆ ಸ್ವಲ್ಪ ಸೂರ್ಯನ ಕಿರಣಗಳನ್ನು ಬೀಳಿಸ್ಕೊಳ್ತಾ ನೀವು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು ನೀವು ಕುಡೀರಿ. ಆನಂತರ ಈ ಫೋಟೋ ನೋಡ್ತಾ ಇದ್ರೆ ಒಂಥರ ಎದ್ದ ತಕ್ಷಣ ಆ ಫೋಟೋ ನೋಡಿದ ಕೂಡಲೇ ಅರ್ಧ ಹುಮ್ಮಸ್ ಬರ್ತೈತಿ, ನೋಡ್ತಿರ್ಬೋದು ನೀವು. ಆನಂತರ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಅದಕ್ಕೆ ಒಂದು ಒಳ್ಳೆ ಹೆಲ್ದಿ ಆಗಿರಲಿ ಅಂಥೇಳಿ ವೆಜಿಟೇಬಲ್ ಪಲಾವನ್ನ ಮಾಡ್ತಾಯಿದ್ದೀನಿ. ಯಾರೇ ಆಗಲಿ ಪಲಾವ್ ಮಾಡಬೇಕಾದ್ರೆ ಅವ್ರು ಹೇಗೆ ತಂದಿರ್ತಾರೋ ಪಾಪ ವೆಜಿಟೇಬಲ್ಸನ್ನು, ಅವ್ರದ್ದು ಸಿಕ್ಕಾಪಟ್ಟಿ ಮಾಲ್ಗಳಿರ್ತಾವೆ. ಸೊ ಅವ್ರು ಹಂಗೆ ಯಾವುದೇ ನೀರೊಳಗೆ ವಾಶ್ ಮಾಡ್ಕೊಂಡಾಗಿರ್ಬೋದು, ಹೊಲದಿಂದ ಡೈರೆಕ್ಟ್ ತಂದಿರೋದಾಗಿರ್ಬೋದು, ಆ ಥರ ತಂದಿಟ್ಟಿರ್ತಾರೆ. ಸೊ ನಾವು ಪೇಷನ್ಸ್ಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಡಸ್ಟ್ ಆಗಿರ್ಬೋದು, ಮರಳಾಗಿರ್ಬೋದು, ಹಳ್ಳಾಗಿರ್ಬೋದು, ಇನ್ನೂ ಏನೇನೋ ಆಗಿರ್ಬೋದು, ಅವನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನಾವು ಹೆಚ್ಕೊಂಡ್ವಪ್ಪ ಅಂತಂದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತೆ ರೀ. ಮಕ್ಕಳು ಕೂಡ ತಿಂತಿರ್ತಾವೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆ ನಂತರ ನಾವು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ಬೇಕು. ಈ ಕಲರ್ಫುಲ್ ವೆಜಿಟೇಬಲ್ಸನ್ನು ನೋಡ್ತಾ ಇದ್ರೆ ಒಂಥರ ಯಾವಾಗ ಆಗ್ತೈತಪ್ಪ ಪಲಾವ, ಯಾವಾಗ ತಿನ್ಬೇಕು ಅನ್ನಿಸ್ತೈತಿ. ನೋಡಿರಿ, ಪ್ರಕೃತಿ ನಮ್ಗೆ ಎಷ್ಟು ಚಂದ ನ್ಯಾಚುರಲ್ ಕಲರ್ಸನ್ನು ಕೊಟ್ಟೈತೆ ಅಂಥೇಳಿ. ಒಂದು ಇದ್ದಂಗೆ ಒಂದು ಸೇಮ್ ಇರೋದಿಲ್ಲ. ಸೊ ನಾವು ಕೂಡ ನಮ್ಮದು ಕೂಡ ಹಾಗೆ ಒಬ್ರಿದ್ದಂಗೆ ಒಬ್ರು ಇರೋದಿಲ್ಲ ರೀ. ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಗೇನು ಇಷ್ಟ ಆ ಥರ ಜೀವನವನ್ನು ನಡೆಸ್ರಿ. ಒಂದಿಷ್ಟು ನಾವು ಸೋಷಿಯಲ್ ಮೀಡಿಯಾಗೆ ಸ್ವಲ್ಪ ನಾವು ಅಂಜಬೇಕಾಗ್ತೈತಿ, ಇಲ್ಲಂತಲ್ಲ, ಯಾವ ಥರ ಇರಬೇಕು ಆ ಥರ ಇರೋಣ. ಅತಿ ಭಾಳ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇನ್ನೊಬ್ರು ಹಂಗೆ ಅದಾರ ನಾವು ಹಿಂಗೆ ಇರಬೇಕು, ಅವ್ರು ಹಂಗೆ ಇರಬೇಕು ಅನ್ನೋದು ನಮಗೆ ಬೇಡ. ಯಾಕಪ್ಪ ಅಂತಂದ್ರೆ ಒಬ್ರಿದ್ದಂಗೆ ಇನ್ನೊಬ್ರು ಇರೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ ರೀ. ಸೊ ಪ್ರಕೃತಿ ನಮಗೆ ಪ್ರತಿಯೊಂದರಲ್ಲಿ ಹೇಳ್ಕೊಡ್ತಿರ್ತೈತಿ, ಆದ್ರೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನೋಡಿರಿ, ಒಂದು ವೆಜಿಟೇಬಲ್ ಇದ್ದಂಗೆ ಇನ್ನೊಂದು ಐತೆ ಅಂತ ಹೇಳಿ ಕಂಪೇರ್ ಮಾಡ್ಕೊಂಡು ನೋಡ್ಬೋದು. ಒಂದು ಸ್ವಲ್ಪ ಆದರೂ ಡಿಫ್ರೆನ್ಸ್ ಇದ್ದೇ ಇರ್ತೈತಿ. ಸೊ ಅದ್ರ ಮೂಲಕ ಆದರೂ ನಾವು ತಿಳ್ಕೊಬೇಕು ಎಲ್ಲರದು ಒಂದೊಂದು ಥರ ಡಿಫ್ರೆಂಟ್ ಲೈಫ್ ಅಂಥೇಳಿ. ಯಾಕಂದರೆ ನಮ್ಮ ಹೆಣ್ಮಕ್ಳು ಒಂದು 4 ಹೊತ್ತು ನಾವು ಮನೆಯಲ್ಲೇ ಕಳೆಯೋದ್ರಿಂದ, 4 ಗೋಡೆ ಮಧ್ಯೆ ಕಳೆಯೋದ್ರಿಂದ ನಮಗೆ ಥಿಂಕಿಂಗ್ ಬರೀ ಇರ್ತಾವೆ ರೀ. ಅವ್ರು ಎಷ್ಟು ಚಂದ ಅದಾರ, ಅವ್ರ ಲೈಫ್ ಎಷ್ಟು ಚಲೋ ಆತ, ಅವ್ರಿಗೆ ಎಷ್ಟೆಲ್ಲ ಒಳ್ಳೇದಾಯ್ತು, ನಾವು ಇದೇ ಥಿಂಕ್ ಮಾಡ್ತಿರ್ತೇವೆ ರೀ. ಸೊ ನಾನು ಹೇಳೋದು ಅವ್ರವ್ರಿಗೆ ಬಿಡೋಣ್ರಿ. ನಮ್ದು ಏನೈತಲ್ಲ ನಾವು ಅದನ್ನು ಮಾಡ್ಕೊಂಡು ಹೋಗೋಣ. ನಮಗೇನು ದೇವ್ರು ಯಾವ ಥರ ಒಂದು ಕಲೆ ಕೊಟ್ಟಾನಲ್ಲ ಅದ್ರೊಳಗೆ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಸ್ವಲ್ಪ ಮಜ್ಜಿಗೆ ಕೊಟ್ಟ ಮನೆಯವ್ರಿಗೆ, ಆ ನಂತರ ಏನು ಕಲರ್ಫುಲ್ ಆಗಿರ್ತಕ್ಕಂಥ ವೆಜಿಟೇಬಲ್ಸ್ ಇದ್ವಲ್ಲ ಅದರಲ್ಲೇ ಪಲಾವ್ ಮಾಡ್ಕೊಳ್ಳೋಣ್ರಿ. ಎಷ್ಟಾಗ್ತೈತಿ ಅಷ್ಟು ಕಡಿಮೆ ಆಯಿಲನ್ನು ಯೂಸ್ ಮಾಡಿರಿ. ಇವಾಗಿನ ಆಯಿಲ್ ಯಾವುದೂ ಪ್ಯೂವರ್ ಇಲ್ಲ. ಸೊ ಸ್ವಲ್ಪ ಆದಷ್ಟು ನಾವು ಕಡಿಮೆನೇ ಯೂಸ್ ಮಾಡೋಣ. ಆನಂತರ ಸ್ವಲ್ಪ ಒಗ್ಗರಣೆ, ಈರುಳ್ಳಿ ಆಗಿರ್ಬೋದು, ಜೀರಿಗೆ, ಸಾಸಿವೆ ಆಗಿರ್ಬೋದು, ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, ಇವೇನು ಕಾಮನ್ ಆಗಿ ನಾವು ಪಲಾವ್ಗೆ ಯೂಸ್ ಮಾಡ್ತೇವಲ್ಲ. ಸೊ ನಾನು ಅಷ್ಟೇ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡೋದಿಲ್ಲ. ಸ್ವಲ್ಪ ಮಸಾಲೆ ಹಾಕ್ಕೊಂಡು, ಯಾಕಂದ್ರೆ ಮಕ್ಕಳು ತಿಂತಾವಲ್ರಿ, ಜಾಸ್ತಿ ಮಸಾಲೆ ಆದ ತಕ್ಷಣ ಎಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ನಮ್ಗೆ ಅದರಿಂದ ಏನೇನು ಒಳ್ಳೇದು ಅದಾವಲ್ಲ ಒಂದೊಂದು ಅವಷ್ಟು ಹಾಕ್ಕೊಂಡು ನಾವು ಮಾಡ್ಕೊಳ್ಳೋಣ. ಬಾಯಿ ರುಚಿಗಿಂತ ಹೆಲ್ದಿ ಫುಡ್ಡನ್ನು ನಾವು ಪ್ರಿಫರ್ ಮಾಡ್ಕೊಂಡು ಹೋಗೋಣ. ನೋಡಿರಿ, ಎಲ್ಲ ವೆಜಿಟೇಬಲ್ಸ್ ನಾವು ಇದ್ರಾಗ ಹಾಕಿದ್ವಪ್ಪ ಅಂತಂದ್ರೆ ಮಕ್ಳಿಗೆ ತಿನ್ನೋಕೆ ಕಷ್ಟ ಆಗೋದಿಲ್ಲ ರೀ. ಯಾಕಂದ್ರೆ ನಾವು ಗಜ್ರಿ ಸೌತೆಕಾಯಿ ಅಂದರೆ ಇವಾಗ ಯಾರೂ ತಿನ್ನೋಕೆ ಹೋಗೋದಿಲ್ಲ. ಸೊ ಎಲ್ಲ ಇದ್ರೊಳಗೆ ಹಾಕಿ ನಾವು ರೈಸ್ ಮಾಡಿದ್ವಿ ಅಂತಂದ್ರೆ ಮಕ್ಕಳು ತಿನ್ನಿಸಿದ್ವಿ ಅಂದ್ರೆ ತಿಂತಾರೆ.
ಮತ್ತು ಎಲ್ಲ ಥರ ಪ್ರೋಟೀನ್ ಕೂಡ ಸಿಗ್ತದೆ. ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ್ರಿ, ಖಾರ ಕೊತ್ತಂಬರಿ ಏನಿತ್ತಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ, ಬೆಳ್ಳುಳ್ಳಿ ಎಲ್ಲ. ಸೊ ಅದನ್ನು ಸ್ವಲ್ಪ ಹಾಕಿ ಟೊಮೆಟೊ ಸಾಫ್ಟ್ ಇರೋದ್ರಿಂದ ಲಾಸ್ಟ್ ಹಾಕ್ಕೊಳ್ತೀನಿ ರೀ ನಾನು. ಟೊಮೆಟೊ ಕೂಡ ಹಾಕಿ ನೀವು ಮಿಕ್ಸ್ ಮಾಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡಿಕೊಡ್ರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಅದು ಸ್ವಲ್ಪ ಬಾಯ್ಲ್ ಆಗ್ರಿ. ಅದು ಬಾಯ್ಲ್ ಆದಮೇಲೆ ನಾವು ಸ್ವಲ್ಪ ರೈಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ರೈಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಒಂದು 2 ಗ್ಲಾಸ್ ಅಕ್ಕಿ ಹಾಕಿದ್ವಿ ಅಂದ್ರೆ ಒಂದು 4 ಗ್ಲಾಸ್ ನೀರು ಹಾಕ್ಬೇಕು ರೀ. ಇಷ್ಟು ಇನಫ್. ಒಂದೊಂದು ಅಕ್ಕಿ ಸ್ವಲ್ಪ ದಪ್ಪಿದ್ವು ಅಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿತಾವೆ, ಬಿಟ್ರೆ ಈಕ್ವಲ್ ಅಮೌಂಟ್ ಅಷ್ಟು ನಡೀತೈತೆ ರೀ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ್ರಿ. ಮಕ್ಕಳು ತಿನ್ನೋದ್ರಿಂದ ತುಪ್ಪ ಹಾಕಿದ್ರೆ ಭಾಳ ಚಲೋ ರೀ. ಮಕ್ಕಳಿಗೆ ಹೆಲ್ತಿಗಾಗಿರ್ಬೋದು, ಬೋನ್ಸಿಗಾಗಿರ್ಬೋದು, ಮಕ್ಕಳಿಗೆ ಭಾಳ ಒಳ್ಳೆಯದು ತುಪ್ಪ. ಸೊ ಸ್ವಲ್ಪ ಹಾಕ್ಕೊಂಡು ನಾ ಹಾಟ್ ವಾಟರ್ ಹಾಕಿರೋದ್ರಿಂದ ಬೇಗ ಆಗಿಬಿಡ್ತೈತೆ ರೀ. ಸೊ ನಾನು ಸ್ವಲ್ಪ ಬಿಸಿ ನೀರು ಕಾಯ್ಸಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅಡ್ವಾನ್ಸ್. ಆನಂತರ ನಾ ಡೇ ಎಲ್ಲ ಫುಲ್ ಕಂಪ್ಲೀಟಾಗಿ ಏನು ಮಾಡಬೇಕಾಗಿತ್ತು, ನಾ ಏನು ಮಾಡಿದೆ ಇದನ್ನೆಲ್ಲ ನಾನು ಸ್ವಲ್ಪ ಬರೆದಿಟ್ಕೋತೇನೆ ರೀ. ಯಾಕಪ್ಪ ಅಂತಂದ್ರೆ ನಾ ಏನೇನು ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೇನೆ, ಒಂದೊಂದು ಸಲ ಮಿಸ್ ಆಗಿರ್ತೈತಿ. ಒಂದೊಂದು ಏನು ಹೇಳಬೇಕಂತ ಅಂದ್ಕೊಂಡಿರ್ತೇನೆ ಅದು ಕೂಡ ಮಿಸ್ ಆಗಿರ್ತೈತಿ. ನಾ ಯಾವ ಥರ ನೆಕ್ಸ್ಟ್ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿರ್ತೇನೆ ಅದು ಮಿಸ್ ಆಗಿರ್ತೈತಿ. ಸೊ ಬರೆದಿಟ್ಕೋತೇನೆ ರೀ. ನೋಡಿರಿ, ಈ ಪ್ರಾಣಿಗಳ ಫೇಸ್ ನಾವು ನೋಡಾಕತ್ತೀವಿ ಅಂತಂದ್ರೆ ನಮ್ಗೊಂಥರ ಸಮಾಧಾನ ಅನಿಸ್ತೈತಿ. ಯಾಕಂದ್ರೆ ಅವ್ರ ಮುಗ್ಧತೆ ಆಗಿರ್ಬೋದು, ಅವಿರ್ತಕ್ಕಂಥ ಸೈಲೆನ್ಸ್ ಆಗಿರ್ಬೋದು. ನೋಡಿರಿ, ಅವ್ರಿಗೆ ನಾ ವಿಡಿಯೋ ಮಾಡಾತೀನಿ ಅಂತಂದ ತಕ್ಷಣ ಎದ್ದು ನಿಂತು ನೋಡಿರಿ. ಇದು ಫುಲ್ ನಿದ್ದೆಯೊಳಗೆ ಜೋರು ಐತ್ರಿ ಇದು. ಆನಂತರ ಯಾವ್ಯಾವ ಹಣ್ಣಿನ ಗಿಡ ಅದಾವೆ ನಿಮ್ಮ ಮನೆ ಅಂತಲೇ, ಯಾವ್ಯಾವ ಗಿಡಗಳು ಅದಾವಲ್ರಿ ತೋರಿಸ್ರಿ ಅನ್ನಕತ್ತಿದ್ರಿ. ತೋರ್ಸಾತೇನು ನೋಡಿರಿ. ಚಿಕ್ಕು ಹಣ್ಣಿನ ಗಿಡ ಐತಿ. ಆಲ್ಮೋಸ್ಟ್ ಚಿಕ್ಕು ಹಣ್ಣು ಐತಿ, ಪೇರು ಹಣ್ಣು ಐತಿ, ಲಿಂಬೆ ಹಣ್ಣಿನ ಗಿಡ ಐತಿ, ವಾಟರ್ ಆ್ಯಪಲ್ ಗಿಡ ಐತಿ. ಸಿಕ್ಕಾಪಟ್ಟಿ ಗಿಡಗಳು ಅದಾವೆ ರೀ. ಆದ್ರೆ ಅವಕ್ಕೂ ಸೀಸನ್ದೊಳಗೆ ಅವು ಹಣ್ಣು ಬಿಡ್ತಾವೆ. ಸೊ ಇವಾಗ ಹಂಗೆ ಗಿಡಗಳನ್ನ ತೋರಿಸ್ತೇನೆ. ನೋಡ್ತಿರ್ಬೋದು ನೇಚರ್. ಈ ಯೆಲ್ಲೋ ಕಲರ್ ನೋಡಿದ್ರೆ ಒಂದು ಸ್ವಲ್ಪ ಎಷ್ಟು ಅಟ್ರಾಕ್ಟ್ ಅನ್ನಿಸ್ತೈತಪ್ಪ ಅಂತಂದ್ರೆ, ಎಷ್ಟು ಪವರ್ ಐತೆ ನೋಡ್ರಿ ಅದು. ಯೆಲ್ಲೋ ಕಲರ್ಗೆ ಎಷ್ಟು ಚಂದ ಕಾಣತೈತೆ ನೋಡ್ರಿ ಅದು. ನೋಡ್ಬೋದು ನಮ್ದು ಮನೆ ಹೊರಗಡೆ ಯಾವ ಥರ ಕಾಣ್ತೈತೆ ಅಂದ್ರೆ ಈ ಥರ ಕಾಣಿಸ್ತೈತೆ ನೋಡಿರಿ. ಅದ್ರದ್ದು ಎಲ್ಲ ಗಾರ್ಡನ್ ಹೋಮ್ ಟೂರ್ ಮಾಡಿರಿ ಅಂತ ಕೇಳಾತೀರಿ. ನಾನು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಬಂದ ಮೇಲೆ ನಾ ಮಾಡ್ಬೇಕಂತ ಹೇಳಿ ಸುಮ್ಮದೇನು ರೀ. ಇದು ವಾಟರ್ ಆ್ಯಪಲ್ ರೀ. ಇವಾಗ ಸಣ್ಣದು ಸ್ವಲ್ಪ ಆಗಾಕತ್ತಾವ, ಇನ್ನೂ ಹೂ ಬಿಟ್ಟಿದ್ದಾವೆ. ಆನಂತರ ನೋಡಿರಿ ಹಂಗೆ ತೋರ್ಸಾಕತ್ತೆ ನಾನು ನಿಮಗಿಷ್ಟ. ಇನ್ನು ಮೇಂಟೈನ್ ಮಾಡ್ಬೇಕ್ರಿ ಇದನ್ನು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಇದು ವಾಟರ್ ಆ್ಯಪಲ್ ಗಿಡ ರೀ. ಆನಂತರ ಮ್ಯಾಂಗೋದು ಐತ್ರಿ, ಪೇರು ಐತಿ, ಪಪ್ಪಾಯ ಐತಿ, ಎಷ್ಟೊಂದು ಇದು ತೆಂಗಿನಕಾಯಿ ಗಿಡ ಐತಿ. ಎಷ್ಟೊಂದು ಇದಾವ್ರಿ ಗಿಡಗಳು. ಇದು ತೆಂಗಿನಕಾಯಿ ಗಿಡ ಸುಮಾರಷ್ಟು ಅದಾವ್ರಿ. 120 to 25 ತೆಂಗಿನ ಗಿಡಗಳಿದಾವೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅನ್ನಿಸ್ತೈತೆ ಅಂಥೇಳಿ. ನಾವು ಏನೂ ಮಾಡಿದ್ದಲ್ರಿ, ಇದು ನೇಚರ್ ತಾನೇ ಎಷ್ಟು ಚಂದ ನಮಗೆ ಒಂದು ಆಕ್ಸಿಜನ್ ಆಗಿರ್ಬೋದು ಎಷ್ಟು ಚಂದ ಕೊಡ್ತೈತೆ ಅಂಥೇಳಿ. ಇದು ನೋಡಿರಿ, ನಾವು ಊಟ ಮಾಡ್ಕೋತೇವೆ, ಅದೇ ಥರ ಪ್ರಾಣಿಗಳಿಗೆ ಊಟ. ಕೋಳಿ ಓಡಾಡತ್ತವ್ರಿ. ಇದೇ ಥರ ನೋಡಿರಿ ನಮ್ದು ಈ ಥರ. ಮೇನ್ ನನಗೆ ಯೂಸ್ ಆಗ್ತಕ್ಕಂಥ ಅಲೋವೆರಾ ಐತಿ. ಕೋಳಿ ಓಡಾಡ್ತಿರೋದು ನೋಡ್ತಿರ್ಬೋದು ನೀವು. ನಾನು ಎಗ್ಗದ್ದು ಮಾಡಿದೆ, ಅದು ನಮ್ಮ ಕೋಳಿದ ಮೊನ್ನೆ ಮಾಡಿ ತೋರಿಸಿದ್ನಲ್ರಿ, ಜವಾರಿ ತತ್ತೆ ಅಂಥೇಳಿ. ನೋಡ್ತಿರ್ಬೋದು ನೀವು. ಆಲ್ಮೋಸ್ಟ್ ಈ ಥರ ಮನೆಯಲ್ಲಿರ್ತಕ್ಕಂಥ ಫುಡ್ ತಿನ್ನಾಕ ನಾವು ಪುಣ್ಯ ಮಾಡಿರ್ಬೇಕ್ರಿ. ನೋಡಿರಿ, ನನ್ನ ಮಗಳ ಎಂಟ್ರಿ ಆದ್ಲ. ಈಗ ಏನು ಮಾಡಾಕತ್ತಾಳಪ್ಪ ಅಂತಂದ್ರೆ, ಆರತಿ ಮಾಡ್ತೇನೆ ಬಾ ಅಮ್ಮ, ಆರತಿ ಮಾಡ್ತೀನಿ ಬಾ ಅಂಥೇಳಿ ಒಂದು ತಲೆ ಮೇಲೆ ಕರ್ಚೀಫ್ ಹಾಕ್ಕೊಂಡಾಡ್ರಿ ಆರತಿ ಮಾಡಾಕತ್ತಾಳ. ಮಕ್ಕಳದ್ದು ಈ ಥರ ಎಲ್ಲ ನೋಡ್ಕೋತ ಕುಂದ್ರೋದಲ್ಲಿ ಸಂಜೆ ಆಗಿಬಿಡ್ತದೆ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ವ್ಯೂಸ್ ಸಿಕ್ಕಾಪಟ್ಟೆ ಆಗ್ತಾಯಿದ್ದಾವೆ. 3.5K ಕೂಡ ರೀಚ್ ಆಗಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಲೈಕ್ ಆಗೈತಲ್ಲ ಪ್ಲೀಸ್ ಯಾರೂ ಕೂಡ ತಪ್ಪದೆ ಮರಿಲಾರ್ದೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು.